ಕಾಲದ ಮೊದಲನೇ ಗುರುವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋವಾನರ ಜೊತೆ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದರು. ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಕೆ ಹೆವೇಕೆಯಿಂದ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದ್ದೇವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೋ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲಿ ಅವರನ್ನು ಧಿಕ್ಕರಿಸಿದ್ದೀರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದ್ದೀರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದ್ದೀರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಪುನರ್ಸ್ಥಾಪನೆಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನನ್ನನ್ನು ಕಳುಹಿಸಿದಂತೆಯೇ ನಿಮಗೊಬ್ಬ ಪ್ರವಾದಿಯನ್ನು ಕಳಿಸುವರು. ಆತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಮುವೇಲನು ಅವನ ನಂತರ ಬಂದ ಎಲ್ಲಾ ಪ್ರವಾದಿಗಳು ಈ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲಾ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ. ದೇವರು ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ. ನೀವೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿಸಲು ಅವರನ್ನು ಮೊತ್ತ ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ, ಹರಡಿವೆ ಸಿರಿನಾಮ ಜಗದಾದ್ಯಂತ. ಹಿಂತಿರಲು ಮನುಜನು ಎಷ್ಟರವನು, ನೀನವನನ್ನು ಲಕ್ಷಿಸಲು. ಎತ್ತರದವನು ನರಮಾನವನು, ನೀನವನನ್ನು ಪರಿಮಾರಿಸಲು. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಆದರೆ ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಜನನ್ನು. ಮುಡಿಸಿದೆ ಮುಕುಟವನ್ನಾಗಿಹ ಘನಮಾನವನು. ಸಿರಿ ಹಿರಿಮೆಯನ್ನು ಒಡೆಯನಾಗಿಸಿದೆ ನಿನ್ನೆಯ ಕರಕೃತಿಗಳಿಗೆ. ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನ್ನು. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭುವೇ ನಿಯೋಜಿಸಿದ ದಿನವಿಂದು, ಹರ್ಷಿಸಿ ಆನಂದಿಸೋಣ ಎಂದು. ಅಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೆ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು, ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡೊಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥದಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತರು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಗಳಾಗಬೇಕಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರೈಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಬೆಳಕು ಮೂಡಿತು, ಪ್ರಭೆಯ ಬೀರಿತು, ಸಾರಿತು ಅದು ಸಾರಿತು ಕ್ರಿಸ್ತರ ಪುನರುತ್ಥಾನವನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಚರಣಕ್ಕೆ ಬಂದ ಭಕ್ತಗೆ ನಿನ್ನ ಶಾಂತಿಯ ನೀಡೋ ದೇವನೇ, ನಿನ್ನ ಪ್ರಭೆಯನ್ನು ಬೀರೋ ಕ್ರಿಸ್ತನೇ, ನಿನ್ನ ಜ್ಯೋತಿಂ ಬೆಳಗು ಎನ್ನನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕವಿದ ಕತ್ತಲೆ ಕರಗಿ ಹೋಯಿತು, ಸಾವು ಮರಣವು ಪತನಗೊಂಡಿತು. ಕ್ರಿಸ್ತ ಬೆಳಕಿನಿಂ ಜ್ಯೋತಿ ಹರಡಿತು, ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಕು ಮೂಡಿತು, ಪ್ರಭೆಯ ಬೀರಿತು, ಸಾರಿತು ಅದು ಸಾರಿತು ಕ್ರಿಸ್ತರ ಪುನರುತ್ಥಾನವನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನ ಸಮಸ್ಯೆ ಏನಿದ್ದರೂ, ಚಿಂತೆಯಲ್ಲಿ ಮುಳುಗಿದ್ದರೂ, ನಿನ್ನ ಸಮಸ್ಯೆ ಏನಿದ್ದರೂ, ಚಿಂತೆಯಲ್ಲಿ ಮುಳುಗಿದ್ದರೂ, ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು. ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನ ಪಾಪ ಏನಿದ್ದರೂ, ಅಪರಾಧದಿಂದ ತುಂಬಿದ್ದರೂ, ನಿನ್ನ ಪಾಪ ಏನಿದ್ದರೂ, ಅಪರಾಧದಿಂದ ತುಂಬಿದ್ದರೂ, ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಮಾಡುವನು. ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ.